ತಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಶ್ರೀಪಾದರಾಜರು ಬರೆದ ಮಧ್ವನಾಮಕ್ಕೆ ಜಗನ್ನಾಥದಾಸರು ಫಲಸ್ತುತಿಯನ್ನು ಬರೆದಿದ್ದಾರೆ. ಆದರೆ ಹೇಳ್ತಾ ಇದ್ದಾರೆ, ಯಾರು ಈ ಮಧ್ವನಾಮವನ್ನು ಪಾರಾಯಣ ಮಾಡ್ತಾರೆ, ಓದ್ತಾರೆ, ಅವರಿಗೆ ಸೋಮ ಸೂರ್ಯೋಪರಾಗಾದಿಗೋ ಸಹಸ್ರಗಳ ಭೂಮಿ ದೇವರಿಗೆ ಸುರನದಿಯ ತಟದೆ ಶ್ರೀ ಮುಕುಂದಾರ್ಪಣವೆನುತ ಕೊಟ್ಟ ಫಲವಕ್ಕೋ ಏ ಮಧ್ವನಾಮ ಬರೆದೋದಿದವರಿಗೆ. ಇಲ್ಲಿ ಹೇಳ್ತಾ ಇದ್ದಾರೆ, ಸೋಮ ಸೂರ್ಯೋಪರಾಗಾದಿ ಅಂದರೆ ಸೂರ್ಯಗ್ರಹಣ ಚಂದ್ರಗ್ರಹಣ ಬಂದ ಕಾಲದಲ್ಲಿ ಭೂಮಿ ದೇವರಿಗೆ ಭೂಸುರರು ಅಂತ ಕರೀತಾರೆ. ಜ್ಞಾನಿಶ್ರೇಷ್ಠರಾಗಿರುವಂತಹ ಬ್ರಾಹ್ಮಣರಿಗೆ ಭೂಸುರರು, ಭೂಮಿ ದೇವರು ಅಂತ ಕರೀತಾರೆ. ಅಂಥವರಿಗೆ ಸುರನದಿಯ ತಟದೆ, ಗಂಗಾ ನದಿ, ಸುರನದಿ ಅಂತ ಅನಿಸ್ಕೊಳುತ್ತೆ ಗಂಗಾ ನದಿ. ವಾಮನ ದೇವರು ಬಲಿಚಕ್ರವರ್ತಿಯನ್ನು ಇದು ಮಾಡಿದ ಮೇಲೆ 3 ಪಾದ ಭೂಮಿಯನ್ನು ಬಿಡ್ತಾರೆ. ಒಂದು ಪಾದದಿಂದ ಕೆಳಗಿನ ಲೋಕಗಳನ್ನು, ಇನ್ನೊಂದು ಪಾದದಿಂದ ಮೇಲ್ ಲೋಕಗಳನ್ನು ಇದು ಮಾಡಿ ಆ ಬ್ರಹ್ಮಾಂಡದ ಕರ್ಪರವನ್ನು ಇದು ಮಾಡಿದಾಗ ಆ ಸೀಡೆ ಗಂಗಾ ನದಿ ಬರ್ತಾ ಇದೆ. ಅದಕ್ಕೆ ಅವಳಿಗೆ ಆಕಾಶಗಂಗೆ ಅಂತ ಹೆಸರು. ಅಂತಹ ಗಂಗಾ ನದಿಗೆ ಸುರನದಿ ಅಂತ ಹೆಸರು. ದೇವಲೋಕದಿಂದ ಹರಿದಂತಹ ಗಂಗಾ ನದಿಗೆ ಸುರನದಿ ಅಂತ ಹೆಸರು. ಅಮರ ತರಂಗಿಣಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ತ್ರಿವಿಕ್ರಮನ ಪಾದದಿಂದ ಹೊರಟಿದವಳು, ಸಕಲ ಸಜ್ಜನರ ಪಾಪವನ್ನು ನಿವಾರಣೆ ಮಾಡುವವಳು. ಅಂತಹ ಸುರನದಿಯ ತಟದಿ, ಗಂಗಾ ನದಿಯ ತಟದಿ ಭೂಮಿ ದೇವರಿಗೆ, ಭೂಸುರರಿಗೆ, ಜ್ಞಾನಿಶ್ರೇಷ್ಠರಾಗಿರುವಂತಹ ಬ್ರಾಹ್ಮಣರಿಗೆ ಗೋಸಹಸ್ರಗಳ, ನೋಡ್ರಿ ಹೇಳ್ತಾ ಇದ್ದಾರೆ, ಸಹಸ್ರ ಗೋವುಗಳ ದಾನ ಮಾಡಿದರೆ ಏನು ಒಂದು ಪುಣ್ಯ ಬರಬೇಕು, ಅದು ಪುಣ್ಯ ಬರ್ತಾ ಇದೆ. ಗೋಮಾತೆ, ಆಕೆ ಮಾತೆ ಅಂತ ಕರೆಸ್ಕೊತಾಳೆ. ಯಾಕೆಂದರೆ ಅಮೃತದಂತಹ ಹಾಲನ್ನು ಕೊಡ್ತಾ ಇದ್ದಾಳೆ ಅವಳು ಜನರಿಗೆ, ಎಲ್ಲರಿಗೂ ಹಾಲನ್ನು ಕೊಡ್ತಾ ಇದ್ದಾಳೆ. ಆದ್ದರಿಂದ ಅವಳಿಗೆ ಗೋಮಾತೆ ಅಂತ ಕರೀತಾಳೆ. ಅವಳಲ್ಲಿ 33 ಕೋಟಿ ದೇವತೆಗಳಿದ್ದಾರೆ ನೋಡಿರಿ. ಅದಕ್ಕೆ ನಾವು ಸಣ್ಣವರಿದ್ದಾಗ, ಮಕ್ಕಳು ಸಣ್ಣವರಿದ್ದಾಗ, ಇವತ್ತಿಗೂ ಆ ಮಕ್ಕಳ ದೃಷ್ಟಿಯನ್ನು ತೆಗೆಯಬೇಕಾಗಿದ್ದರೆ ಆಕಳ ಹತ್ರ ಕರ್ಕೊಂಡು ಹೋಗಿ ಆ ಬಾಲದಿಂದ ಅವುಗಳ ಮೇಲೆ ಇದು ಮಾಡಿ ದೃಷ್ಟಿಯನ್ನು ತೆಗಿತೀವಿ. ಅಂತಹ ಗೋಮಾತೆ ಅವಳು. ಎಲ್ಲ ರೀತಿಯಿಂದ ಹೇಗೆ ತಾಯಿ ಹಾಲು ಕುಡಿದು ಮಕ್ಕಳನ್ನು ಬೆಳೆಸ್ತಾಳೆಯೋ ಹಾಗೆ ಗೋಮಾತೆ ತನ್ನ ಹಾಲಿನಿಂದ ಇಡೀ ಜಗತ್ತನ್ನು ಬೆಳೆಸ್ತಾ ಇದ್ದಾಳೆ. ಆ ಗೋಮಾತೆಗೆ ಹೇಳ್ತಾ ಇದ್ದಾರೆ, ಅಂತಹ ಗೋಮಾತೆಯನ್ನು ಶ್ರೇಷ್ಠರಾಗಿರುವಂತಹ ಬ್ರಾಹ್ಮಣರಿಗೆ ಹೇಳ್ತಾರೆ, ಸಹಸ್ರ ಗೋದಾನ ಮಾಡಿದರೆ ಏನು ಪುಣ್ಯ ಬರುತ್ತೆ, ಆ ಪುಣ್ಯ ಈ ಮಧ್ವನಾಮ ಓದುವುದರಿಂದ ಕೇಳುವುದರಿಂದ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ? ಶ್ರೀ ಮುಕುಂದಾರ್ಪಣಮೆನುತ ಕೊಟ್ಟ ಫಲವಕ್ಕು ಅಂತ ಹೇಳ್ತಾರೆ. ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮ ನಿನಗೆ ಇದು ಅರ್ಪಿತ ಅಂತ ಹೇಳಿದ್ರೆ ಏನು ಒಂದು ಫಲ ಬರ್ತಾಯಿದೆ, ಆ ಫಲ ಬರ್ತಾಯಿದೆ. ಯಾರು ಮಧ್ವನಾಮವನ್ನು ಬರೆದವರಿಗೂ ಓದುವವರಿಗೂ ಇಬ್ಬರಿಗೂ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನೋಡಿರಿ, ಜಗನ್ನಾಥದಾಸ ಹೇಳ್ತಾ ಇದ್ದಾರೆ ಇದನ್ನು, ಪುತ್ರರಿಲ್ಲದವರು ಸತ್ಪುತ್ರರೈದುವರು ಸರ್ವತ್ರದಲ್ಲಿ ದಿಗ್ವಿಜಯಬಹುದು, ಶತ್ರುಗಳು ಬೀಳ್ವರಪ ಮೃತ್ಯು ಬರಲಂಜುವುದು ಸೂತ್ರನಾಮಕನ ಸಂಸ್ಮೃತಿ ಮಾತ್ರದೇ. ಮತ್ತೇನು ಹೇಳ್ತಾ ಇದ್ದಾರೆ? ಮಕ್ಕಳಿಲ್ಲದವರಿಗೆ ಈ ಮಧ್ವ ನಾಮವನ್ನು ಓದಿದರೆ ಸತ್ಪುತ್ರರು ಅಂತ ಹೇಳ್ತಾರೆ, ಒಳ್ಳೆ ಗುಣಾಢ್ಯರಾಗಿರುವಂತಹ ಮಕ್ಕಳನ್ನು ಪಡಿತಾರಂತೆ, ಪುತ್ರರನ್ನು ಪಡಿತಾರಂತೆ. ಸರ್ವತ್ರದಲ್ಲಿ ದಿಗ್ವಿಜಯ ಅಂತ ಹೇಳ್ತಾರೆ, ಎಲ್ಲ ಪ್ರಕಾರದಲ್ಲಿ ಅವರಿಗೆ ಅವರ ಮಾಡುವಂತಹ ಎಲ್ಲ ಪ್ರಯತ್ನಗಳು ಸಫಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ಅನುಗ್ರಹದಿಂದ, ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನ ಅನುಗ್ರಹದಿಂದ, ಶ್ರೀಪಾದರಾಜರ ಅಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನ ಅನುಗ್ರಹದಿಂದ ಅಂತ ಹೇಳ್ತಾ ಇದ್ದಾರೆ. ಶತ್ರುಗಳು ಬೇಡ್ವರು ನೋಡ್ರಿ, ಶತ್ರುಗಳು ಅಪಜಯ ಹೊಂದು ಅವ್ರು ಬಿದ್ದುಬಿಡ್ತಾರೆ, ಇವನಿಗೆ ಜಯ ಆಗುತ್ತೆ. ಶತ್ರುಗಳು ಇವನಿಗೇನು ಮಾಡಲಿಕ್ಕಾಗೋದಿಲ್ಲ, ಯಾರು ಓದ್ತಾರೋ ಅವ್ರಿಗೆ. ಅಪಮೃತ್ಯು ಮತ್ತೆ ಹೇಳ್ತಾರೆ, ಅಪಮೃತ್ಯು ಬರಲು ಅಂಜುವುದು. ಅಕಾಲ ಮರಣ ಏನು ಬರ್ತಾ ಇದೆ ಅದು ಬರೋದಿಲ್ಲಂತೆ. ಬರಲು ಅಂಜುವುದು ಅಂತ ಹೇಳ್ತಾರೆ. ಹತ್ತಿರ ಬರಲಿಕ್ಕೂ ಹೆದರ್ಕೊಳ್ತಾರೆ. ಬೇಡ, ಇವರ ಹತ್ರ ಅಕಾಲ ಮೃತ್ಯು ಹೋಗೋದು ಬೇಡ,
ಯಾಕೆ ಅಂದರೆ ಇವರು ಮಧ್ವನಾಮವನ್ನು ಓದಿದ್ದಾರೆ ಭಕ್ತಿಯಿಂದ ಅಂಥೇಳಿ. ಸೂತ್ರನಾಮಕನ ಹೇಳ್ತಾ ಇದ್ದಾರೆ. ಸೂತ್ರನಾಮಕ ಅಂದರೆ ವಾಯುದೇವರು. ವಾಯುದೇವರ ಸಂಸ್ಮೃತಿ, ಭಕ್ತಿಯಿಂದ ಯಾರು ವಾಯುದೇವರ ಸ್ಮರಣೆಯನ್ನು ಮಾಡ್ತಾರೆ, ಭಕ್ತಿಯಿಂದ ಯಾರು ವಾಯುದೇವರ ಸ್ತೋತ್ರವನ್ನು ಹೇಳ್ತಾರೆ ಅಂಥವರಿಗೆ ಏನು ಮಾಡ್ತಾರೆ ಅಂದರೆ ಶ್ರೀಪಾದರಾಜರ ಅಂತರ್ಗತನಾಗಿರುವಂತಹ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿರುವಂತಹ ವಾಯುದೇವರು ಅನುಗ್ರಹ ಮಾಡ್ತಾನೆ. ಅವರಿಗೆ ಪುತ್ರ ಇಲ್ಲದವರಿಗೆ ಒಳ್ಳೆಯ ಪುತ್ರರನ್ನು ಕೊಡ್ತಾನೆ. ಎಲ್ಲ ಕಾಲದಲ್ಲಿ ಅವರಿಗೆ ದಿಗ್ವಿಜಯವನ್ನು ತಂದು ಕೊಡ್ತಾನೆ. ಅವರ ಯತ್ನಗಳೆಲ್ಲವೂ ಸಫಲವಾಗುವಂತೆ ಮಾಡ್ತಾರೆ. ಆಮೇಲೆ ಶತ್ರುಗಳು ಅವರ ಮೇಲೆ ಬೀಳೋದಿಲ್ಲ, ಅಪಮೃತ್ಯು ಬರೋದಿಲ್ಲ. ಯಾಕೆ ಅಂತಂದರೆ ಇವರು ಶ್ರೀಪಾದರಾಜರು ಬರೆದಂತಹ ಮಧ್ವನಾಮವನ್ನು ಓದಿದ್ದಾರೆ. ಅಲ್ಲಿ ವಾಯುದೇವರ ಸ್ತೋತ್ರ ಇದೆ, ಹನುಮ ಭೀಮ ಮಧ್ವರ ಸ್ತೋತ್ರ ಇದೆ. ಆ ವಾಯುದೇವರು ಇವರ ಎಲ್ಲರ ಮೇಲೆ ಅನುಗ್ರಹ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಶ್ರೀಪಾದರಾಜರು ಹೇಳಿದ ಮಧ್ವನಾಮ ಸಂತಾಪವನ್ನು ಕಳೆದು ಸೌಖ್ಯವನೇಮುದು. ಶ್ರೀಪತಿ ಜಗನ್ನಾಥ ವಿಠ್ಠಲನ ತೋರೆ ಭವಕೂಪಾರದಿಂದ ಕಡೆ ಹಾಯಿಸುವುದು ಮತ್ತಿಲ್ಲಿ ಹೇಳ್ತಾ ಇದ್ದಾರೆ. ಹಿಂದೆ ಗೀತೆಯಲ್ಲೇ ಬಂದಿದೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ. ಗೀತಾವಾಕ್ಯದ ಹೇಳಿದರೆ ಎಲ್ಲಿ ಯೋಗೇಶ್ವರನಾಗಿದ್ದ ಶ್ರೀಕೃಷ್ಣ ಇದ್ದಾನೆ, ಗಾಂಡೀವಧಾರಿಯಾಗಿರುವಂತಹ ಅರ್ಜುನನಿದ್ದಾನೆ, ಅಲ್ಲಿ ಯಶಸ್ಸು ಗೆಲುವು ಸಿಕ್ಕೇ ಸಿಕ್ಕತ್ತೆ, ಅದರಲ್ಲಿ ಯಾವ ಸಂದೇಹವೂ ಬೇಡ. ನೋಡ್ರಿ, ಅರ್ಜುನನಿಗೆ ಕುರುಕ್ಷೇತ್ರ ಯುದ್ಧದಲ್ಲಿ ವಿಜಯ ದೊರೆತಿದ್ದು ಹರಿವಾಯು ಗುರುಗಳ ಪರಮಾನುಗ್ರಹದಿಂದ. ವಾಯುದೇವರು ಅವನ ಧ್ವಜದಲ್ಲೇ ಕೂತ್ಕೊಂಡಿದ್ದಾರೆ. ಕೃಷ್ಣ ಸಾರಥಿಯಾಗಿ ರಥ ನಡೆಸ್ತಾ ಇದ್ದಾನೆ. ನೋಡಿ, ಧ್ವಜಸ್ಥನಾಗಿರುವಂತಹ ಕಪಿಶ್ರೇಷ್ಠನಾಗಿರುವಂತಹ ವಾಯುದೇವರ ಅನುಗ್ರಹದಿಂದ ಅರ್ಜುನ ಜಯಶೀಲನಾಗಿದ್ದಾನೆ. ಇದರಿಂದ ಎಲ್ಲರೂ ನೆನಪಿಡಬೇಕು, ಮುಖ್ಯ ಪ್ರಾಣದೇವರ ಸೇವೆ ಮತ್ತು ಅವರ ಸ್ಮರಣೆ ಎರಡೂ ನಮ್ಮ ಯತ್ನಗಳೆಲ್ಲ ಸಿದ್ಧಿ ಹೊಂದಿ ನಮಗೆ ಯಶಸ್ಸು ಸಿಕ್ಕತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಸೂತ್ರನಾಮಕನ ಸಂಸ್ಮೃತಿ ಅಂತ ಹೇಳ್ತಾ ಇದ್ದಾರೆ. ಭಕ್ತಿಯಿಂದ ಸ್ಮರಣೆ ಮಾಡಬೇಕಾ? ಭಕ್ತಿಯಿಂದ ಸ್ಮರಣೆ ಮಾಡಬೇಕು. ಆಗ ಸಕಲ ದುರಿತಗಳು ನಿವಾರಣೆಯಾಗಿ ದಿಗ್ವಿಜಯ ಸಿದ್ಧಿಯಾಗುತ್ತೆ, ಪರಮಾತ್ಮನ ಅನುಗ್ರಹ ಪ್ರಾಪ್ತಿಯಾಗುತ್ತೆ, ಜಗತ್ತಿನಲ್ಲಿ ಕೀರ್ತಿ ಯಶಸ್ಸು ಎಲ್ಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಈ ಮಧ್ವನಾಮವನ್ನು ಬರೆದಂತಹ ಶ್ರೀಪಾದರಾಜರು ಬರೆದಿರುವಂತಹ ಮಧ್ವನಾಮ ನೋಡಿರಿ, ಸಂತಾಪವನ್ನು ಕಳೆದು ಆದಿಭೌತಿಕ ಆದಿದೈವಿಕ ಆಧ್ಯಾತ್ಮಿಕ ಸಂತಾಪಗಳನ್ನು ತಾಪತ್ರಯಗಳನ್ನು, ಇವು 3 ತಾಪತ್ರಯಗಳು ಅನಿಸ್ಕೊತಿ. ಈ ತಾಪತ್ರಯಗಳ ಮನಸ್ಸಿನ ಕ್ಲೇಶ, ದೇಹದ ಇವೆಲ್ಲವನ್ನು ಪರಿಹಾರ ಮಾಡಿ ಸೌಖ್ಯವನ್ನೆಂಬುದು ಅಂತ ಇದ್ದಾರೆ. ಇಹದಲ್ಲಿಯೂ ಸೌಖ್ಯ, ಪರದಲ್ಲಿಯೂ ನಿತ್ಯಾನಂದ ಸ್ವರೂಪವಾಗಿರುವಂಥ ಮುಕ್ತಿ ಸುಖವನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಶ್ರೀಪತಿ ಜಗನ್ನಾಥ ವಿಠ್ಠಲನ ಲಕ್ಷ್ಮೀಪತಿಯಾಗಿರುವಂತಹ ಲಕ್ಷ್ಮೀರಮಣನಾಗಿರುವಂತಹ ಪರಮಾತ್ಮನ ಸಂದರ್ಶನ ಭಾಗ್ಯವನ್ನು ಅಂದರೆ ಬಿಂಬಾಪರೋಕ್ಷವನ್ನು ಕರುಣಿಸಿ ಭವಕೂಪಾರದಿಂದ ದುಸ್ತರವಾಗಿರುವಂತಹ ಈ ಸಂಸಾರ ಮಹಾಸಮುದ್ರದಿಂದ ಕಡೆ ಹಾಯಿಸುವುದರಲ್ಲಿ ದಾಟಿಸ್ತಾರೆ. ನೋಡಿರಿ, ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಶ್ರೀಪಾದರಾಜರು ನರಸಿಂಹ ಸಜೀವ ಸನ್ನಿಧಿಯಲ್ಲಿ ಉತ್ತರಾದಿ ಮಠದ ಯತಿವರ್ಯರಾಗಿರುತ್ತ ರಘುನಾಥ ತೀರ್ಥರಿಂದ ಲಕ್ಷ್ಮೀನಾರಾಯಣ ಯೋಗಿಗಳು ಶ್ರೀಪಾದರಾಜ ಬಿರುದಿಂದ ಇದಾಗಿದ್ದಾರೆ. ಈ ಮಧ್ವನಾಮದ ಶ್ರವಣ, ಪಠನ, ಅಧ್ಯಯನ ಇದರಿಂದ ಮನಸ್ಸಿನ ಕ್ಲೇಶಗಳೆಲ್ಲ ದೂರ ಆಗುತ್ತೆ, ಚಿತ್ತ ಶುದ್ಧಿ ಆಗುತ್ತೆ, ಆದಿಭೌತಿಕ ಆದಿದೈವಿಕ ಆಧ್ಯಾತ್ಮಿಕ ತಾಪತ್ರಯಗಳು ಪರಿಹಾರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಕ್ಕತ್ತೆ. ಇದರ ವಿಶೇಷ ಫಲ ಅಂದರೆ ಇಲ್ಲಿಯೂ ಸುಖ, ಪರದಲ್ಲಿ ನಿತ್ಯಾನಂದ ಸ್ವರೂಪವಾಗಿರುವಂತಹ ಮೋಕ್ಷ ಸುಖ ಪ್ರಾಪ್ತಿಯಾಗತ್ತೆ. ಮೋಕ್ಷ ಸುಖ ಅಷ್ಟೇ ಅಲ್ಲ, ಶ್ರೀಪತಿ ಜಗನ್ನಾಥ ವಿಠ್ಠಲನ ತೋರಿ ಅಂತ ಇದ್ದಾರೆ. ಲಕ್ಷ್ಮೀ ರಮಣನಾಗಿರುವಂತಹ ಆ ಪರಮಾತ್ಮನ ಸಂದರ್ಶನ ಭಾಗ್ಯವನ್ನು ಕೊಟ್ಟು ಬಿಂಬಾಪರೋಕ್ಷವನ್ನು ಕರುಣಿಸಿ ಭವಕೂಪಾರದಿಂದ ದುಸ್ತರವಾಗಿರುವಂತಹ ಸಂಸಾರವೆಂಬಂತಹ ಮಹಾಸಮುದ್ರದಿಂದ ನಮ್ಮನ್ನು ದಾಟಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಮಧ್ವನಾಮ ಈ ದಿವ್ಯವಾದ ಸಾಹಿತ್ಯವನ್ನು ಹೇಳ್ತಾ ಇದ್ದಾರೆ. ಕರ್ನಾಟಕ ಹರಿದಾಸ ಸಾಹಿತ್ಯದ ಆದ್ಯ ಪ್ರವರ್ತಕರು ಸುಪ್ರಸಿದ್ಧರಾಗಿರುವಂಥ ಶ್ರೀಪಾದರಾಜರು ಬರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಶ್ರೀಪಾದರಾಜರು
ಕಾರ್ಪರ ಕ್ಷೇತ್ರದಲ್ಲಿ ಕೃಷ್ಣಾ ನದಿ ತೀರದಲ್ಲಿ ಶ್ರೀ ನರಸಿಂಹದೇವರ ದಿವ್ಯ ಸನ್ನಿಧಿಯಲ್ಲಿ ಶ್ರೀಮದ್ ಉತ್ರಾದಿಮಠದ ಯತಿವರ್ಯರಾಗಿರುವಂತಹ ಶ್ರೀ ರಘುನಾಥ ತೀರ್ಥರಿಂದ ಲಕ್ಷ್ಮೀನಾರಾಯಣ ಯೋಗಿಗಳು ಅಂಥೇಳಿ ಶ್ರೀಪಾದರಾಜರು ಅಂತ ಹೇಳಿ ಸನ್ಮಾನಿತರಾಗಿದ್ದಾರೆ. ಈ ಮಧ್ವನಾಮದ ಶ್ರವಣವಾಗಲಿ ಪಠಣವಾಗಲಿ ಅಧ್ಯಯನಾದಿಗಳಿಂದ ಮನಸ್ಸಿನ ಕ್ಲೇಶವೆಲ್ಲ ದೂರ ಆಗುತ್ತೆ, ಚಿತ್ತ ಶುದ್ಧಿ ಆಗುತ್ತೆ, ತಾಪತ್ರಯಗಳು ಪರಿಹಾರ ಆಗುತ್ತೆ, ಆದಿಭೌತಿಕ ಆದಿದೈವಿಕ ಆಧ್ಯಾತ್ಮಿಕ ತಾಪತ್ರಯಗಳು ಪರಿಹಾರ ಆಗುತ್ತೆ, ಚಿತ್ತಕ್ಕೆ ಮನಸ್ಸಿಗೆ ಶಾಂತಿ ಸಿಕ್ಕತ್ತೆ. ಅಷ್ಟೇ ಅಲ್ಲ, ಇಹದಲ್ಲಿಯೂ ಸುಖ ಇದೆ, ಪರದಲ್ಲಿ ನಿತ್ಯಾನಂದ ಸ್ವರೂಪವಾಗಿರುವಂತಹ ಮೋಕ್ಷ ಸುಖದ ಪ್ರಾಪ್ತಿಯಾಗುತ್ತೆ. ಇದರಿಂದ ಲಕ್ಷ್ಮೀಪತಿಯ ದರ್ಶನದ ಭಾಗ್ಯವೂ ಸಿಕ್ಕತ್ತೆ ಅಂತ ಹೇಳ್ತಾ ಇದ್ದಾರೆ. ಹೃದಯ ಮಂದಿರದಲ್ಲಿ ಅಷ್ಟದಳ ಪದ್ಮದಲ್ಲಿ ಇರುವಂತಹ ಪರಮಾತ್ಮನ ಬಿಂಬನ ದರ್ಶನವೂ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಭಗವದ ಪರೋಕ್ಷದಿಂದ ಸಂಚಿತ ಆಗಾಮಿ ಕರ್ಮಗಳ ನಾಶವಾಗಿ ಉಳಿದ ಪ್ರಾರಬ್ಧ ಕರ್ಮ ಮುಗಿದ ನಂತರ ವಿರಜಾ ನದಿಯಲ್ಲಿ ಬ್ರಹ್ಮದೇವರ ಸಹಿತ ಎಲ್ಲರ ಜೊತೆಗೆ ಸ್ನಾನವಾದ ನಂತರ ಲಿಂಗಭಂಗವಾಗಿ ಕರ್ಮಬಂಧ ವಿಮೋಚನೆಯಾಗಿ ಸ್ವರೂಪದ ಆನಂದದ ಆವಿರ್ಭಾವ ಆಗುತ್ತೆ ಅಂತ ಹೇಳ್ತಾರೆ. ಆ ರೂಪವಾಗಿರುವಂತಹ ಮುಕ್ತಿ ಸುಖ ಪ್ರಾಪ್ತಿಯಾಗಂತ ಹೇಳ್ತಾರೆ. ಈ ಜನನ ಮರಣದಿಂದ ಕೂಡಿರುವಂತಹ ಸಂಸಾರವೆಂಬಂತಹ ದುಸ್ತರವಾದ ಸಮುದ್ರಕ್ಕೆ ಇದು ನಾವೆಯಂತೆ ದೋಣಿಯಂತೆ ಇದೆಯಂತೆ. ಇಂತಹ ವಿಶೇಷ ಫಲಸ್ತುತಿಯನ್ನು ಹೇಳಿ ಅಪರೋಕ್ಷೀಕೃತರಾಗಿರುವಂತಹ ಶ್ರೀಶರಾಗಿರುವಂತಹ ಶ್ರೀ ಜಗನ್ನಾಥ ದಾಸರು ಈ 3 ನುಡಿಯಲ್ಲಿ ಕೀರ್ತನೆಯನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಅದರಿಂದ ಈ ಮಧ್ವ ನಾಮವನ್ನು ಭಕ್ತಿಯಿಂದ ದಿನಾಗಲೂ ಪಾರಾಯಣ ಮಾಡಬೇಕು. ಆಮೇಲೆ ಜಗನ್ನಾಥ ದಾಸರು ಬರೆದಿರುವಂತಹ ಫಲಸ್ತುತಿಯನ್ನು ಪಾರಾಯಣ ಮಾಡಬೇಕು. ಆಗ ಪರಮಾತ್ಮನ ಅನುಗ್ರಹ ಆಗತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ನಾಳಿನಿಂದ ನಾನು ಹರಿಕಥಾನುಸಾರವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಬೋರಿವಲಿಯಲ್ಲಿ ಒಂದು 20-30 ವರ್ಷದಿಂದ ಹರಿಕಥಾನುಸಾರವನ್ನು ಹೇಳ್ತಾ ಇದ್ದೆ. 7ನೇ ಸರ್ತಿ ಆಗಿದೆ, 7-8 ಸರ್ತಿ ಆಗಿದೆ. 7ನೇ ಸರ್ತಿನ 8ನೇ ಸರ್ತಿನೋ 31-32ನೇ ಸಂಧಿ ಉಳಿದಿದೆ ಹರಿಕಥಾನುಸಾರ. ಅದು 2ನ್ನು ಮುಗಿಸಿ ಆಮೇಲೆ ಮತ್ತೆ ಹರಿಕಥಾನುಸಾರ 1ನೇ ಸಂಧಿಯಿಂದ ತೆಗೆದುಕೊಳ್ತಾ ಇದ್ದೇನೆ. ಬಹಳ ಜನ ನೀವು ಹರಿಕಥಾನುಸಾರ ಶುರು ಮಾಡಿರಿ ಅಂತ ಹೇಳಿದ್ದಾರೆ. ಆದ್ದರಿಂದ ಇದನ್ನು ಮುಗಿಸಿ ಆಮೇಲೆ ಶುರು ಮಾಡಂತ ಹೇಳಿದ್ದಾರೆ. ಆದ್ದರಿಂದ ನಾಳೆಯಿಂದ ಹರಿಕಥಾನುಸಾರ 31-32 ಸಂಧಿಯನ್ನು ಮೊದಲು ಹೇಳಿ ಮುಗಿಸಿ, ಅದು ಬಾಕಿ ಉಳಿದಿದೆ, ಅದನ್ನು ಮುಗಿಸಿ ಆಮೇಲೆ ಹರಿಕಥಾನುಸಾರ ಮತ್ತೆ ಮೊದಲೇ 1ನೇ ಸಂಧಿಯಿಂದ ಶುರು ಮಾಡ್ತಾ ಇದ್ದೇನೆ. ಒತ್ತಿಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.